ಅಂದರೆ ಯಾರು ದೇವರೇನೆ. ಓಂ ಶ್ರಿಯಃ ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸ್ವಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಯಃ ಪತಿಂ. ಏನು ಹೇಳಿದರು, ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯ ಮಾಡೋದು ಭಾಳ ಮುಖ್ಯ. ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಕೊನೆಯ ಪಾದಕ್ಕೆ ಹಾಕಿದರು. ಇದನ್ನು ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಸಿಂಪಲಾಗಿ ಅರ್ಥ ಆಗ್ತಿತ್ತು. ಸಿಂಪಲ್ ಅರ್ಥ ಆಗ್ತಿತ್ತು, ಹೌದು. ಆ ಸ್ಟೇಜ್ಗೆ ಹೋಗೋಕ್ಕೆ ಬರ್ತಿದ್ದಿಲ್ಲ. ಫಸ್ಟ್ ಒಂದು ಸ್ಟೆಪ್ ಹಚ್ಬಿಟ್ಟು ಸಾಕು ಬಂದಿರ್ತಾರೆ. ಬಟ್ ಆ ಸ್ಟೆಪ್ ಹತ್ತಕ್ಕೆ ಬರ್ತಾ ಇಲ್ಲ ಅವನಿಗೆ. ಎರಡೆರಡು ಮೂರು ಸ್ಟೆಪ್ ಹತ್ತೋರಿರ್ತಾರೆ, ಅರ್ಜೆಂಟಿಂದ ಹಾರ್ಕೊತ ಹೋಗ್ಬಿಡ್ತಾರೆ ಆ ಕಡೆ. ಆ ರೀತಿ ಹಣ್ಣು ಕೋಲ್ ಹಿಡ್ಕೊಂಡು ಅವ್ನು ಹತ್ತಕ್ಕಾಗತ್ತಾ? ಅದಕ್ಕೆ ಒಂದು ಸ್ಟೆಪ್ಪೇ ಹೇಳಬೇಕು. ಯಥೋ ಅಪಿ ಅಭ್ಯಧಿಕತ್ವೇ ಅಪಿ ತುರ್ಯಪಾದೋದಿತಸ್ಯತು ಮಹಾಸಮನ್ವಯೇ ತಸ್ಮಿನ್ ನಾಧಿಕಾರೋ ಅಖಿಲಸ್ಯ ಚ. ಅದಕ್ಕೇನಂತಾರೆ, ಮಹಾಸಮನ್ವಯ ಅಂತ ಕರೀತಾರೆ. ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳನ್ನು ದೇವ್ರ ಪರ ಅರ್ಥ ಮಾಡೋದಕ್ಕೆ ಏನಂತ ಹೆಸರು, ಅದಕ್ಕೆ ಮಹಾಸಮನ್ವಯ. ಯಾಕೆ ಮೇಲ್ನೋಟಕ್ಕೆ ಅದು ಹೊಂದನೇ ಇಲ್ಲ. ಈ ದೇವ್ರ ದುಃಖಿ ಅಂತ ಯಾಕೆ ಕರೆಯೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಮಾಡೋಕ್ಕೆ ಬರುತ್ತೆ, ಮಹಾಸಮನ್ವಯ ಅಂತ ಗೊತ್ತಾಯ್ತಾ? ಅದನ್ನು ಎಲ್ರಿಗೂ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಬ್ರಹ್ಮೈವ ಅಧಿಕೃತ. ಈ ಸಾಮರ್ಥ್ಯ ಯಾರಿಗಿದೆ ಗೊತ್ತಾ? ಎಂಥ ಅತಿ ಕೆಟ್ಟ ಶಬ್ದ ಕೊಟ್ಟು ತಕ್ಷಣ ದೇವ್ರ ಪರ ಮಾಡೋ ಶಕ್ತಿ ಯಾರಿಗಿದೆ? ಅದಕ್ಕೇನೆ ಅವರು ಬ್ರಹ್ಮೈವ ಅಧಿಕೃತಸ್ತತ್ರ ಮುಖ್ಯತೋ ಅನ್ಯೇ ಯಥಾಕ್ರ. ಉಳಿದವರೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಹೋಗ್ತಾರೆ. ದುರ್ಗಮತ್ವಾಚ್ಚ ನೈವಾತ್ರ ಪ್ರಾಥಮ್ಯೇನ ಉದಿತವೋ ಅಂಜಸ. ಆದ್ದರಿಂದನೇ ಅದನ್ನು ಮೊದಲು ಹೇಳಕ್ಕೆ ಹೋಗಲಿಲ್ಲ ಅವರು. ಅಥೋ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ನಿರ್ಣಯಾಯತೋ ಪ್ರವೃತ್ತಃ ಪ್ರಥಮಂ ದೇವಃ. ಅಥೋ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ನಿರ್ಣಯಾಯತೋ ಪ್ರವೃತ್ತಃ. ಅದಕ್ಕೆ ಪರಮಾತ್ಮ ಏನು ಮಾಡ್ದ, ಅನ್ಯತ್ರ ಶಬ್ದಗಳು ಮಾತಾಡ ಒಂದೊಂದು ನೋಡಿಸ್ಬಿಟ್ಟು ಇಲ್ಲಿ ಈ ಲೆವೆಲೇ ತರ್ತಾನೆ. ಅವಾಗ ಅರ್ಥ ಆಗುತ್ತೆ. ತತ್ರ ಇದೆಲ್ಲ ಅಲ್ಲಿ ಬರೋದಿಲ್ಲ, ಭಾಷ್ಯದಲ್ಲಿ ಎಲ್ಲ ಇಲ್ಲಿ ಬರೀತಿರೋದು ಆಚಾರ್ಯರು. ಇದನ್ನು ಕೇಳ್ಕೊಳ್ಳೋಕ್ಕೆ ಅವರು ಸ್ವಾಮಿ ಸ್ಪಷ್ಟ ಮಾಡಿಕೊಡಿ ಅಂತ ಕೇಳಿದ್ರಲ್ಲ. ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತಃ ಅಂತ ಆಚಾರ್ಯರು ಬರೋದು. ತತ್ರ ಆನಂದಾದಯೋ ಗುಣಾಃ ಈದೃಶೈವೇತಿ ನಿರ್ಣೀತಾಃ ಶ್ರುತಿಯುಕ್ತಿ ಸಮಾಶ್ರಯ. ಮೊದಲು ಯಾವ ಗುಣ ಸಮರ್ಥನೆ ಮಾಡಿದ್ರು ಗೊತ್ತಾ? ದೇವರಲ್ಲಿ ಆನಂದಮಯ ಮಾಡಿದರು ಮೊದಲು. ಯಾತಕ್ಕೆ ಅಂದರೆ ಅಲ್ಟಿಮೇಟ್ ಎಂಡ್ ಏನು ನಮ್ಮದೀಗ? ಆನಂದ ಪ್ರಾಪ್ತಿ ಆಗಬೇಕು. ದೇವರಲ್ಲಿ ಯಾವುದೋ ಸಮನ್ವಯ ಮಾಡಬೇಕಾ? ಫಸ್ಟ್ ಈಗ ಆನಂದ ಸಮನ್ವಯ ಮಾಡಬೇಕು. ಮತ್ತು ದೇವರಿಗೆ ಆನಂದ ಇಲ್ಲ ಅಂತ ಹೇಳೋ ಮತಗಳಿವೆ. ದೇವರಿಗೆ ಆನಂದ ಇಲ್ಲ, ನಮಗೆ ಆನಂದ ಕೊಡ್ತಾನೆ. ಹಾಗಿದ್ದರೆ ಸೊ ಆನಂದ ಫಸ್ಟ್ ಸಮನ್ವಯ. ಆಚಾರ್ಯ ಒಂದೇ ಒಂದೇ ಸದಾನಂದಂ ಫಸ್ಟ್ ಯಾವ್ದು ಹೇಳಿದರು? ಇಲ್ಲಿ ಹೇಗೆ ಅದನ್ನೇ ಫಾಲೋ ಮಾಡಿಬಿಟ್ಟು ದ್ವಾದಸ್ತೋತ್ರ ಪೂರ್ತಿ ಬ್ರಹ್ಮಸ್ತೋತ್ರ 37 ಗ್ರಂಥನೂ ಓದಿದರೆ ಎಲ್ಲ ಗ್ರಂಥ ಅರ್ಥ ಬರಬೇಕು. ಆ ರೀತಿ ಬರೆದಾರೆ ಆಚಾರ್ಯ. ಬರೀ 128 ಶ್ಲೋಕ ಇರೋದಾರ. ಎಲ್ಲ ಶಾಸ್ತ್ರ ಸರಿಯಾಗಿ ಓದಿ ಎಲ್ಲ ಕಣ್ಣಿಗೆ ಕಾಣಿಸ್ತಿರುತ್ತೆ. ಹಾಗಿರುತ್ತೆ ತಿಳಿತಾ? ಅದು ಒಂದೇ ಕೂಡ ಓದೋದಿಲ್ಲ. ಆದ್ದರಿಂದ ಏನೂ ಅರ್ಥಾಗ. ತತ್ರ ಆನಂದಮಯೋ ಗುಣಾಃ ಈದೃಶೈವೇತಿ ನಿರ್ಣೀತಾಃ ಶ್ರುತಿಯುಕ್ತಿ ಸಮಾಶ್ರಯ ದೇವತಾಂತರಗಾಸ್ತರ್ವೇ ಶಬ್ದವೃತ್ತಿ ನಿಮಿತ್ತತಃ ವಿಷ್ಣುಮೇವ ತದಂತ್ಯರ್ಥ. ಸೊ ಆನಂದಮಯ ಪದ ದೇವರಿಗೆ ಮಾತ್ರ ಉಪಯೋಗಿಸು ಅಲ್ಟಿಮೇಟಾಗಿ. ಉಳಿದವರಿಗೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ವಿಷ್ಣುಮೇವ ವದಂತ್ಯರ್ಥ. ಅದೇ ರೀತಿ ಎಲ್ಲ ಪದಗಳು ಕೂಡ ಆನಂದಮಯತ್ವ ಹೇಗೆ ಆನಂದ ಅಂಬುದು ವಿಷ್ಣುವಾಚಕನೂ ಹಾಗೆ ಬೇರೆ ಯಾವುದೇ ಪದ ಬಂದರೂ ಕೂಡ ಮುಖ್ಯತೆ ಯಾರನ್ನು ಹೇಳುತ್ತದೋ ದೇವರನ್ನೇ ಹೇಳುತ್ತೆ. ತತ್ಸಂಗಾದ್ ಉಪಚಾರತಃ ಅನ್ಯದೇವಾನ್ ವದಂತೀಹ. ಉಳಿದವರಲ್ಲಿ ಆ ರೂಪ ಪರಮಾತ್ಮ ಇಟ್ಟಿದ್ದಕ್ಕೆ ಹೆಸರಿಡ್ತಾರೆ ಹೊರತು ಮೂಲತಃ ಎಲ್ಲ ಹೆಸರುಗಳು ದೇವರ ಹೆಸರೇ ಆಗಿವೆ. ವಿಶೇಷ ವಕ್ತೃತಃ ವಿಷ್ಣುಮೇವ ಪರಂ ಬ್ರೂಯು. ಅಲ್ಟಿಮೇಟ್ ಆಗಿ ತಗೊಂಡಾಗ ವಿಷ್ಣುವೇ ಸರ್ವಶ್ರೇಷ್ಠನಾದವನು. ಏಮಪಿ ಅನ್ಯೇಪಿ ಅಶೇಷತಃ ವಿಷ್ಣುಮೇವ ಪರಂ ಬ್ರೂಯು ರೀತಿ ವರ್ತತೆ. ಹೀಗೆ ಎಲ್ಲ ಶಬ್ದಗಳು ಕೂಡ ಮೂಲತಃ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ ಅಂತೇಳಿ ಬಹಳ ಮುಖ್ಯ. ನಮ್ಮ ಆಫೀಸ್ಗಳಲ್ಲಿ ಬರುತ್ತೆ, ಲೆಟ್ರ್ ಬಂದರೆ ಪೋಸ್ಟ್ಮ್ಯಾನ್ ಇಟ್ಬಿಡ್ತಾರೆ ಅಷ್ಟೇ. ಎಲ್ಲರಿಗೂ ಕೊಟ್ಟು ಹೋಗೋದಿಲ್ಲ ಅವರು. ಯಾರು ಇಷ್ಟು ಬಂದೆ ಬಿಟ್ಬಿಡ್ತಾರೆ. ಎಲ್ಲ ಫಸ್ಟ್ ನೋಡೋದು ಯಾರು ನೋಡ್ತಾನೆ? ಹೆಡ್ ನೋಡ್ಬೇಕು. ಅದನ್ನು ಅವ್ರು ತನ್ನ ಆಫೀಸ್ಗೆ ಎದುರು ತೋರಿಸ್ತು, ತೆಗೆದು ನೋಡು ಅಂತೇಳಿ ಎಲ್ಲ ನೋಡ್ತಾನೆ.
ಗೊತ್ತಾಯ್ತಾ? ಉಳಿದವ್ರು ಯಾರಿದ್ದ ನೋಡೋಗಿಲ್ಲ, ಬಂದು ನೋಡಿ ತಮ್ಮನ್ನು ತೆಕ್ಕೊಂಡ್ಬಿಡ್ತಾರೆ ಫಸ್ಟ್ ಇವರು. ಸ್ಪೆಷಲ್ ತೊಗೊಂಡ್ಬಿಟ್ಟು ಉಳಿದನ್ನು ಅವ್ರಿಗೆ ಕೊಟ್ಟು ಅವರು ಅಲ್ಲೆಲ್ಲ ಹೋಗಿಬಿಡ್ತಾರೆ. ಸ್ಟೂಡೆಂಟ್ಸ್ ಬಂದರೆ ಆಮೇಲೆ ಬೋರ್ಡರ್ ಅಂಟಿಸ್ಬಿಡ್ತಾರೆ ಹೋಗಿಬಿಟ್ಟು ಅಷ್ಟೇ. ಏನೇ ಬಂದು ಇವ್ರು ನೋಡ್ಬೇಕು ಫಸ್ಟ್. ಸರ್ವಶಬ್ದ ಪ್ರತಿಪಾದ್ಯತ್ವ ಯಾರಿಗೆ ಬಂತೀಗ? ದೇವರಿಗೆ ಬಂತು. ಯಾರೋ ಸಸ್ಪೆನ್ಷನ್ ಆರ್ಡ್ರ್ ಬಂದಿದೆ ಯಾರಿಗೋ, ಅದು ಇವರಿಗೆ ಮುಟ್ಟತ್ತು ಫಸ್ಟು. ಅವ್ರು ಡೈರೆಕ್ಟ್ ಡೆಲಿವರಿ ಮಾಡೋದು, ಇವ್ರಿಗೋರ್ಗ ಡೆಲಿವರಿ ಆಗಬೇಕು. ಇವರು ಸಸ್ಪೆಂಡ್ ಆಗಿಲ್ಲ, ಅದಕ್ಕೆ ಸಸ್ಪೆಂಡ್ ಆಗಿರೋದು ಹೌದು. ದುಃಖಿ ಶಬ್ದ ಹಾಗೆ, ದುಃಖಿ ಅವನು ಅದು ಇದು ಮಾಡೋದು, ಅನೌನ್ಸ್ ಮಾಡಿ ಅನುಭವ ಕೊಡೋದು ದೇವರು ಅಷ್ಟೇ. ಇತ್ಯನ್ಯತ್ರ ಪ್ರಸಿದ್ಧೋರು ಶಬ್ದರಾಶೇರಶೇಷತಃ ಜ್ಞಾತೆ ಸಮನ್ವಯೇ ವಿಷ್ಣು ಲಿಂಗೈರ್ಹೇಷ ಸಮನ್ವಯ ತೇಷಾಮನ್ಯಗತತ್ವೇತು ನ ಸ್ಯಾತ್ ಸಮ್ಯಕ್ ಸಮನ್ವಯ ಇತ್ಯೇವಾಶೇಷಲಿಂಗಾನಾಂ ಬ್ರಹ್ಮಣ್ಯೇವ ಸಮನ್ವಯಂ. ಅದಕ್ಕೆಲ್ಲ ಸಮನ್ವಯ ಮಾಡಿದರು. ಸಮನ್ವಯ ಮಾಡಬೇಕಾದ್ರೆ ಶಬ್ದದ ಶಕ್ತಿ ಎರಡಿದೆ. ಈಗ ಸಮನ್ವಯ ಎರಡು ರೀತಿ ಮಾಡಬೇಕು. ಶಬ್ದದ ಕೆಪ್ಯಾಸಿಟಿ ಎಷ್ಟು ಅಂತ. ಇವನು ದುಃಖಿ ಅಂಥೇಳಿ ನಾವು ಒಬ್ಬನ್ನ ಆನಂದ ಪಟ್ಟವನು ದುಃಖಿ ಅಂತ, ಫಸ್ಟ್ ರ್ಯಾಂಕ್ ಬಂದವನು ದುಃಖಿ ಅಂತ ಕರೆಯೋಕ್ಕಾಗತ್ತಾ? ಕರೆಯೋಕ್ಕಾಗೋದಿಲ್ಲ. ಯಾಕೆ? ದುಃಖಿತ್ವ ಅನ್ನೋದು ಅವನಲ್ಲಿಲ್ಲ ಈಗ. ಆದರೆ ದೇವರಲ್ಲಿ ಏನು ಶಬ್ದ ಉಪಯೋಗಿಸಿದ್ರೆ ಏನಾಗುತ್ತದೋ ದೇವರಲ್ಲಿದೆ. ದುಃಖಿತ್ವ ಬಡತನದಲ್ಲಿ ದುಃಖಿತ್ವ ಇದೆ, ಉಳಿದೆಲ್ಲ ಅನುಭವದಲ್ಲಿದೆ ದೇವರಿಗೆ. ಒಂದು ಗುಣ ಬಂದೋಯ್ತು. ಅದಕ್ಕೆ ಶಬ್ದದ ವಾಚ್ಯತ್ವ ಬಂತು. ಇನ್ನೊಂದೇನು ಅಂದರೆ ಏನು ಹೇಳ್ತೇವೆ ಆ ಗುಣ ಹೇಳೋ ಪದಾರ್ಥದಲ್ಲಿ ಇರಬೇಕದು. ಗೊತ್ತಾಯ್ತಾ? ಉದಾಹರಣೆಗೆ ಶ್ರೀಮಂತ ಅಂತ ಕರೆದ, ಅವನು ಭಿಕ್ಷೆ ಬಿಡ್ತಿದ್ದಾನೆ, ಶ್ರೀಮಂತ ಅಂತ ಹೆಸರು ಅವನಿಗೆ. ಕುಬೇರ ರಾವ್ ಅಂತ ಇಟ್ಕೊಂಡಿದ್ದಾನೆ. ಕುಬೇರಾಚಾರ್ಯ ಕುಬೇರ ರಾವ್ ಬರೀ ಸಾಲದಲ್ಲೇ ಇದ್ದಾನೆ ಪಾಪ, ಒಂದು ಪೈಸೆ ನೋಡಿಲ್ಲ. ಅದು ಆಭಾಸ ಆಯ್ತು ಈಗ. ಯಾಕೆ? ಲಿಂಗ ಆ ಲಕ್ಷಣವೇ ಇಲ್ಲ. ನಾವು ಶ್ರೀಮಂತರು ಅಂತೇಳಿ ನಾವು ಅಡ್ಡ ಬೋರ್ಡ್ ಹಾಕ್ಕೊಂಬರಲ್ಲ. ಅವನು ಇಂಪೋರ್ಟೆಡ್ ಕಾರಲ್ಲಿ ಬರ್ತಾನೆ, ಡ್ರೈವರ್ ಇಟ್ಕೊಂಡು ಹಿಡಿತಾನೆ, ಭಾರಿ ಶ್ರೀಮಂತ ಅಂತ ಹೇಳಿಬಿಡ್ತೇವೆ ಅವನು. ಯಾಕೆ? ಲಕ್ಷಣ ಕಾಣಿಸ್ತಾ ಇದೆ. ಲಕ್ಷಣ. ಇನ್ನೊಬ್ಬನು ಶ್ರೀಮಂತ ಅಂತ ಹೇಳ್ತಾರೆ, ಬರೀ ಬಾಡಿಗೆ ವ್ಯವಹಾರ ಮಾಡ್ತಾ ಇದ್ದಾನೆ. ಅಂದರೆ ಎಲ್ಲಿ ನೋಡಿದ್ರು ತಾನಿದ್ರೆ ಮಾಡಿದ್ರು. ಹೆಸರಿ ಶ್ರೀಮಂತ ಅಷ್ಟು ಇಲ್ಲ ಅವನಲ್ಲಿ ಅಂತ ಹೇಳ್ತಾ ಕಣ್ಣಾರೆ ಕಾಣಿಸ್ತಾ ಇದೆ. ಲಿಂಗ, ಇದು ಲಿಂಗ, ಅದು ಶಬ್ದ. ಶ್ರೀಮಂತ ಅನ್ನೋದು ಶಬ್ದ, ಶಬ್ದವಾಚ್ಯತ್ವ ಇದೆ ಅವನಿಗೆ. ಕಾರಣ ಲಿಂಗ ಅದರಲ್ಲಿದೆ, ಆ ಗುಣನೂ ಇದೆ, ಆ ಇದು ಇದೆ. ಅರ್ಥ ಆಯ್ತಾ? ಅದೇ ಈ ರೀತಿ ಲಿಂಗಾತ್ಮಕ ಶಬ್ದಗಳು. ಇನ್ನೊಂದೇನು? ನಾಮಾತ್ಮಕ ಶಬ್ದಗಳು. ಅಗ್ನಿ ಹೆಸರು, ಅಗ್ನಿ ಹೆಸರು. ಸುಡುವಿಕೆ ಅನ್ನೋದು ಧರ್ಮ. ಸುಡುವಿಕೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಏನಿರಬೇಕು? ಅಗ್ನಿ ಇರಬೇಕು. ಅಗ್ನಿ ಶಬ್ದತ್ವ ವಾಚ್ಯತ್ವ ಇದೆ. ಒಂದು ಕಡೆ ಬರುತ್ತೆ ಫ್ಯೂಯಲ್ ಅಂತ ಬರೆದಿರ್ತಾರೆ, ಒಂದು ಕಡೆ ಫ್ಯೂಯಲ್ ಅಂತ. ಆ್ಯಕ್ಚುಲಿ ಡಬ್ಬ ಅದು, ಬಟ್ ಅದರೊಳಗೆ ಏನಿದೆ ಫ್ಯೂಯಲ್ ಇದೆ ಅಂತ ಅರ್ಥ. ಬಟ್ ಫ್ಯೂಯಲ್ ಫೈರ್ ನೋಡ್ತಾನೆ, ಇವ್ರು ಒಳಗಿಲ್ಲ ಅದೇ ಫೈರು, ಒಳಗಿಲ್ಲ ಅದೇ ಫೈರ್. ಸೊ ಹರಿಕೃಷ್ಣಾದಿಗಳೆಲ್ಲ ಡೈರೆಕ್ಟ್ ಹೇಳುತ್ತೆ, ಉಳಿದವರೆಲ್ಲ ಒಳಗಿಂದ ಹೇಳುತ್ತೆ, ಡೈರೆಕ್ಟ್ ಹೇಳೋದಿಲ್ಲ. ಆದರೆ ಫೈನಲಿ ಅಪ್ಲೈ ಆಗೋದು ದೇವರಿಗೇನೆ, ಅದು ಮ್ಯಾಕ್ಸಿಮಮ್. ಅನ್ಯತ್ರ ಸುಭಯತ್ರ, ಅನ್ಯತ್ರ ನಾಮಾತ್ಮಕ ಲಿಂಗಾತ್ಮಕ, ಅನ್ಯತ್ರ ಅನ್ಯತ್ರ ಲಿಂಗಾತ್ಮಕ, ಎಷ್ಟು ಬೇಕಾದ್ರೂ ಹೇಳಿ ಅದಿಷ್ಟು ಕೊಡುತ್ತಾರೆ. ಅಸ್ವತಂತ್ರೇಶು ಆ ಉಭಯಗತತ್ವಂಚ ಸ್ಯಾತತೋ ಲಿಂಗ. ಅದಕ್ಕೆ ಹೇಳಿದರು ಪರಮಾತ್ಮ ಪದ್ಮನಾಭ ಅಂತ ಪದ ಉಪಯೋಗಿಸಿದ್ದಾರೆ. ಪದ್ಮನಾಭತ್ವ ಇರೋದು ಯಾರಿಗೆ? ದೇವರು. ಬಿಡೋರು ಹೆಸರಿರುವವರು ಪದ್ಮನಾಭ ಅಂಥೇಳಿ. ಅದು ನಿಜವಾಗಲೂ ನಾಭಿಯಲ್ಲಿ ಪದ್ಮ ಇರೋದು ಯಾರಿಗೆ? ದೇವರಿಗೊಂದೇ. ಜಗತ್ ಸೃಷ್ಟಿನೇ ಮಾಡ್ತಾನೆ ಪರಮಾತ್ಮ. ನಿಜವಾದ ಪದ್ಮನಾಭ ಅಂತ ಒಬ್ಬನೇನೆ. ಆ ಅರ್ಥದಲ್ಲಿ ಅಪೂರ್ವವಲ್ಲ. ಅಸ್ವತಂತ್ರೇಷು ಉಭಯತ್ರ ಪ್ರತೀತಿತಃ ಶಬ್ದಾನಾಂ ವರ್ತಮಾನಾನಾಂ ಸಲಿಂಗಾನಾಂ ವಿಶೇಷತಃ ಸಮನ್ವಯೋ ಹರಾವೇವ. ಟೀಕಾರಯ್ಯನ ಸುಧಾದಲ್ಲಿ ಬರೀತಾರೆ, ತತ್ವ ಇದೆಲ್ಲ ಸೇರಿಸ್ಕೊಂಡೇ ಬರೆದುಬಿಡ್ತಾರೆ ಬರಿಬೇಕಾದ್ರೆ. ಆಗ ನಮಗೆ ಭಾಷೆ ಅರ್ಥ ಆಗುತ್ತೆ, ಇದು ಅರ್ಥ ಆಗೋದಿಲ್ಲ. ಎನ್ನೈವಾನ್ಯತ್ರ ಮುಖ್ಯತಃ ಶಬ್ದಾಲಿಂಗಾನಿ ಚ ಯದ್ಯಸ್ಮಾತ್ ವರ್ತಂತೆ ಇತಿ ಶೇಷ. ಟೀಕಾಕಾರ ಟಿಪ್ಪಣಿ ಕಾಲ ಕೆಲಸ ಅದೇನೇ. ಬೇರೆ ಕಡೆ ಬಂದಿರೋಗಳೆಲ್ಲ ಸಪ್ಲೈ ಮಾಡ್ತಾ ಹೋಗೋದು. ಅದನ್ನು ಅದು ಜ್ಞಾನ ಅಂತ ಕರೀತಾರೆ. ಇಲ್ಲದನ್ನೇ ಆಡ್ ಮಾಡೋದಲ್ಲ, ಇರೋದನ್ನು ತೋರಿಸ್ಬೇಕಷ್ಟೇ ಅವರು. ಯಥೋ ನೈಮಾತ್ರ ಸ್ವತಂತ್ರತಾ. ಉಳಿದಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಸ್ವತಂತ್ರ ವಿಷಯ ಬಂತೋ ದೇವರಿಗೆ ಬಿಟ್ಟು ಯಾರಿಗೂ ಅಪ್ಲೈ ಮಾಡಲೇಬಾರದು. ಅಸ್ವತಂತ್ರೇಷು ಶಬ್ದಸ್ಯ ವೃತ್ತಿಹೇತುರ್ನ ಮುಖ್ಯತಃ ಯಥೋತೋ. ಅಸ್ವತಂತ್ರ ಪದಾರ್ಥಗಳಿಗೆ ಯಾವುದೇ ಶಬ್ದವನ್ನು ಮುಖ್ಯಾರ್ಥದಲ್ಲಿ ಉಪಯೋಗಿಸೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಸ್ವಾತಂತ್ರ್ಯ ಎಲ್ಲಿಲ್ಲ, ಒಂದು ಶಬ್ದನ ಮುಖ್ಯಾರ್ಥದಲ್ಲಿ ಉಪಯೋಗಿಸೋಕ್ಕೆ ಬರೋದಿಲ್ಲ. ಸ್ವಾಮಿ ಅಂತ ಇದೇನೂ ಇಲ್ಲ, ಏನು ಸ್ವಾಮಿ ಆಗ್ತಾನೋ ಅವನು, ಹೆಸರು ಸ್ವಾಮಿ ರಾವ್ ಅಷ್ಟೇ, ಅಟೆಂಡರ್ ಪೋಸ್ಟ್ ಅದು. ಇನ್ನೊಬ್ಬರು ದಾಸಪ್ಪ, ಎಕ್ಸಿಕ್ಯೂಟಿವ್ ದೊಡ್ಡ ಆಫೀಸರ್ ಅವರು, ಹೆಸರು ದಾಸಪ್ಪ, ಅವರು ಚೀಫ್, ಅವರು ಮ್ಯಾನೇಜರ್. ಇವನು ಪಾಪ ಈ ಹೆಸರಿದೆ ಅವನು ಸ್ವಾಮಿತ್ವ, ಅದು ಅಟೆಂಡರ್. ಯಾಕೆ? ಆ ಗುಣ ಇಲ್ಲ ಅವನಲ್ಲಿ. ದಾಸ ಅಂತಿದ್ರು ಕೂಡ ಅವನೇನಲ್ಲ, ಅಟೆಂಡರ್ ಅಲ್ಲ. ಇವನು ಸ್ವಾಮಿ ಅಂತಿದ್ರು ಸ್ವಾಮಿ ಅಲ್ಲ ಇವನು. ಇದು ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿತ್ವ ಇಲ್ಲ ಆದರೆ ಸ್ವಾಮಿ ಅಲ್ಲ. ದಾಸತ್ವ ಅವನಿಲ್ಲ, ಸ್ವಾಮಿತ್ವನೇ ಇದೆ ಅವನಿಗೆ. ಏನು ಹೇಳಬೇಕಾಗ? ಹೆಸರು ಅಷ್ಟೇ ಹೊರತು ಅವನು ಸ್ವಾಮಿನೇ. ಆ ರೀತಿ ಅರ್ಥ ಮಾಡ್ತಾನೆ. ಅದು ದಾಸ ಶಬ್ದ ವಾಚ್ಯತ್ವ ಅವನಿಗೆ ಬಂತೀಗ.
ವಾಚ್ಯತ್ವ ಬಂತು, ಆದರೆ ದಾಸತ್ವ ಇಲ್ಲ ಅಲ್ಲಿ. ಅದೇ ದುಃಖಿತ್ವ ಶಬ್ದ ವಾಚ್ಯಕ್ಕೆ ಬಂತು, ದುಃಖಿತ್ವ ದೇವರಲ್ಲಿಲ್ಲ. ಹೆಸರಿನಲ್ಲಿದೆ, ಗುಣದಲ್ಲಿಲ್ಲ ಅದು. ಅರ್ಥ ಆಯ್ತಾ? ಎಷ್ಟೋ ಸರ್ತಿದೆ ನಿಮಗೆ. ದೊಡ್ಡ ದೊಡ್ಡ ಆಫೀಸರ್ ಹೆಸರು ತೀರಾ ಆರ್ಡಿನರಿ ಆಗಿದೆ. ಹುಚ್ಚೂರಾವ್, ಚೀಫ್ ಅಡ್ಮಿನಿಸ್ಟ್ರೇಟರ್ ಆಫೀಸರು ಹುಚ್ಚೂರಾವ್, ಸ್ವಾಮಿ ಹುಚ್ಚರಾಯರೇ ಹೋಗ್ತಾರೆ. ಇವನ ಹತ್ರ ಭಾರಿ ದೊಡ್ಡ ವಿದ್ವತ್ ಶೇಖರ. ಇವನು ABCD ಬರೋದಿಲ್ಲ, ವಿದ್ವತ್ ಶೇಖರ ಅಂತ ಕರೀತಾರೆ. ಅವನು ಕೈ ಮುಗಿದು ಕರೀತಾರೆ. ಅದು ಶಬ್ದದ ಅರ್ಥನೇ ಬದ್ದಾಗ ಹೋಯ್ತಾಗ. ಆ ದೇವರು ಹಾಗಿದ್ದ. ಇಲ್ಲೇ ಹೇಳ್ತಿದ್ದಾರಲ್ಲ, ವಿಷ್ಣುರೇ ಮಾತಾಡ್ತಾರೆ ಹೇಳ್ತಾ ಇದ್ದಾರಲ್ಲ. ಪ್ರತಿ ಅವ್ರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೇಳ್ತಿರೋದು ಅದನ್ನೇ ಹೇಳ್ತಿರೋದು. ಮೊದಲಿಂದ ಕೊನೆಯವರಿಗೆ ಅದನ್ನೇ ಹೇಳೋದು. ತಮ್ಮ ಹೇಳಿ ದಾಸೋಹಂಕೋ ಸರೇಂದ್ರಸ್ಯ ಅಂತ ಹೇಳಿದ್ರು. ದೇವರ ದಾಸನ ಆಗಿದ್ದರೆ ಹೌದು ದಾಸ, ದಾಸತ್ವ ನಿಯಾಮಕರಾದ ದಾಸನಾಗಿ ದೇವರ ದಾಸ. ಆದರೆ ದಾಸತ್ವ ಹೊಂದುವನಾಗಿ ದೇವರ ದಾಸನಲ್ಲ. ಸೊ ಎರಡು ಅರ್ಥ ಇದೆ, ಮುಖ್ಯಾರ್ಥ ಅದೇ ಆದ್ದರಿಂದ ಅದನ್ನು ಮಾಡ್ತಾರೆ. ಅಸ್ವತಂತ್ರೇಷು ಶಬ್ದಶ್ಚ ಪ್ರವೃತ್ತಿ ಹೇತು ನ ಮುಖ್ಯತಃ ಯಥೋತೋ. ಅಸ್ವತಂತ್ರ ವ್ಯಕ್ತಿಗಳಲ್ಲಿ ಪ್ರವೃತ್ತಿ ಹೇತು ಎಂಬುದನ್ನು ಮುಖ್ಯತಃ ಕರಿಬಾರ್ದು. ಸೊ ನೀರಿಗೆ ನೀರು ಎಂಬ ಪದ ಸ್ವರೂಪದ್ದಲ್ಲ, ದೇವರು ಕೊಡಬೇಕದನ್ನು. ಸೊ ನೀರು ಎಂಬ ಶಬ್ದ ಯಾರನ್ನು ಹೇಳಿದ್? ಫಸ್ಟು ದೇವರನ್ನೇ ಹೇಳಿಬಿಡ. ಅಗ್ನಿ ದೇವರನ್ನೇ ಹೇಳಿ, ಪ್ರತಿ ಶಬ್ದ ಅಲ್ಲಿ ಹೋಗ್ಬಿಡುತ್ತೆ ಸೀದಾ ಫಸ್ಟ್. ಯದಧೀನಾಸ್ತೆ ಶಬ್ದಾರ್ಥತ್ವ ಉಪಾಗತಃ ಅತ್ಯಲ್ಪೇನೈವ ಶಬ್ದಸ್ಯ ವೃತ್ತಿಹೇತು ಗುಣೇನತು ಅಯೋ ಯಥಾ ಗಾಹಕತ್ವಂ. ಎಂಥ ದೃಷ್ಟಾಂತ ಕೊಡ್ತಾರೆ ನೋಡಿ. ಅಯೋ ಯಥಾ ದಾಹಕತ್ವಂ ಸ ಏವೇಶಃ ಸ್ವತಂತ್ರತಃ. ಅದು ಮುಖ್ಯ ಶಬ್ದಾರ್ಥ ಇತಿ ಸ್ವೀಕರ್ತವ್ಯೋ ಮನೀಷಿಭಿ ಇತ್ಯಾಹ. ಎಸೆನ್ಸ್ ಎಲ್ಲ ಹೇಳಿಬಿಡ್ತಾರೆ. ಸಮನ್ವಯ ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಅದು ಹೇಗಿದೆ. ಯದಧೀನಾಹ ತೇ ಶಬ್ದಾರ್ಥತ್ವಂ ಉಪಾಗತಃ. ಗುಣಗಳು ಯಾರಧೀನೋ ಅದು ಶಬ್ದದ ಅರ್ಥ ಆಗುತ್ತೆ. ಅತ್ಯಲ್ಪೇನೈವ ಶಬ್ದಸ್ಯ ವೃತ್ತಿಹೇತು ಗುಣೇನತು. ಅತ್ಯಲ್ಪೇನೈವ ಶಬ್ದಸ್ಯ ವೃತ್ತಿಹೇತು ಗುಣೇನತು ಅಯೋ ಯಥ. ಯಾವಾಗ ಅಯೋ ಅಂದರೆ ಒಂದು ಕಬ್ಬಿಣ, ಉಕ್ಕು, ಅದು ಏನಂತ ಅಯ್ಯೋ ಅಗ್ನಿ ಅಂತ ಕರೀತಾರೆ. ಅಗ್ನಿ ಅಂತ ಕರೀತಾರೆ. ಅಗ್ನಿ ಅಂತ ಯಾತಕ್ಕೆ ಕರೆದ್ರು? ಈಗ ಒಂದು ಲೋಹ ಇದೆ, ಸುಡೋ ಶಕ್ತಿ ಅದಕ್ಕಿಲ್ಲ. ಕಾಯಿಸ್ಬಿಟ್ಟ ಸುಡೋ ಶಕ್ತಿ ಬಂತು ಅದಕ್ಕೆ. ಮುದ್ರದಾಣಿ ಹಾಕ್ತಾರಲ್ಲ ಹಾಗೆ, ಆರಿಸಿದ್ದು ಹಾಕಿದ್ರೆ ಗುರ್ತು ಬಿಡಲ್ಲ. ಗೊತ್ತಾಯ್ತಾ? ಅದಕ್ಕೆ ಆರಿದ ಮೇಲೆ ಹೋಗ್ತಾರೆ ಕೆಲವರು. ಹಾಕ್ಸಿಟ್ಟು ಅದು ಬಿಟ್ಟರೆ ಸಾಕು ಅಂತೇಳಿ. ಆದರೆ ಅದು ಯಾವಾಗ ಅದು ಅಗ್ನಿ ಇರುತ್ತೋ ಸುಡುತ್ತಾ ಗುಣ ಬರೋದು. ಎಷ್ಟು ಒಳ್ಳೆ ದೃಷ್ಟಾಂತ ಗೊತ್ತಾ ಇದು. ದಾಹಕತ್ವ ಎಲ್ಲೆಲ್ಲಿ ಕಾಣುತ್ತೆ, ಏನು ಹೇಳಬೇಕು ಅದನ್ನು? ಅಗ್ನಿ ಗುಣ. ದಾಹಕತ್ವ ಅಗ್ನಿಯ ಗುಣ. ಅರ್ಥ ಆಯ್ತಾ? ತಂಪಾಗಿರೋದು ನೀರಿನ ಗುಣ. ಆದರೆ ಇವತ್ತು ನೀರು ಬಿಸಿ ಇದೆ, ಲೋಹ ಬಿಸಿ ಇದೆ, ಅಗ್ನಿ ಗುಣ ಅದು. ಅಂದರೆ ಅರ್ಥ ಅಗ್ನಿ ಸಂಪರ್ಕವಾಗಿದೆ ಅಂತ ಅರ್ಥ. ದೇರ್ ಫಾರ್ ಈ ಅಗ್ನಿ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ ದೇವರು ತನ್ನ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ, ಅದಕ್ಕೆ ಅಗ್ನಿ ಅಂತ ಕರೀತಾರೆ. ನಿಜವಾದ ಅಗ್ನಿ ದೇವರೇ. ಮುಖ್ಯತಃ ಸ್ವತಂತ್ರ ಅಗ್ನಿ ದೇವರು, ಅಸ್ವತಂತ್ರ ಅಗ್ನಿ ಈತ. ಅರ್ಥ ಆಯ್ತಾ? ಅಸ್ವತಂತ್ರ ಅಗ್ನಿ ಬೇರೆ, ಸ್ವತಂತ್ರ ಅಗ್ನಿ ಬೇರೆ. ಸ್ವತಂತ್ರ ಅಂತ ಪದ ಉಪಯೋಗಿಸಿಬಿಟ್ರೆ ಯಾವ ಶಬ್ದ ಕೊಟ್ಟರು ದೇವರಿಗೆ. ಅಸ್ವತಂತ್ರ ಬರೆದಾಗ ಸ್ವಾಮಿತ್ವ ಮಾತ್ರ ದೇವರಿಗೆ, ಉಳಿದು ಇವರಿಗೆ, ಅನುಭವಿಸೋದೆಲ್ಲ ಇವರಿಗೆ. ಅದನ್ನು ಹೇಳ್ತಾರೆ. ಅಯ್ಯೋ, ಅದಕ್ಕೆ ನಾವು ಹೇಳಬೇಕಾದ್ರೆ ಕೈ ಸುಟ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಏನು ಬಿಟ್ಟಿತ್ತು? ನೀರು ಬಿತ್ತು ಕೈ ಮೇಲೆ ನೀರು ಬಿಟ್ಟು ಸುಡುತ್ತಾ? ಬಿಸಿನೀರು ಬಿತ್ತು, ಅದು ಪದ್ಧತಿ ಆಗಿದೆ. ಅವ್ರು ಹೇಳಿದ್ದು ಬಿಸಿಯಾಗಿದೆ, ಅಗ್ನಿ ಕೈ ಸುಡ್ತು ಅಂತ ಹೇಳ್ತಾರೆ. ಯಾವ ಸುಡ್ತು? ನೀರು ಸುಡ್ತು. ನೀರು ಸುಟ್ಟಿಲ್ಲ, ಸುಟ್ಟಿದ್ದು ಯಾವುದು? ಅಗ್ನಿ. ಹೇಗೆ ಸುಟ್ಕೊಂಡಿದ್ದು ನೀವು ನೀರಿನಿಂದ ಆದರೂ ಕೂಡ ನೀರು ಸುಟ್ಟಿದ್ದಲ್ಲ, ಅಗ್ನಿ ಸುಟ್ಟಿರೋದು. ಇದೇ ರೀತಿ ಎಲ್ಲ ಶಬ್ದಗಳನ್ನು ಕೂಡ ಮಾಡಿದರೂ ದೇವರು ಮಾಡಿದ ಅಂತ. ಸ್ವತಂತ್ರತ್ವ ಹೇಳುವಾಗ ದೇವರಿಗೆ ಬೇರೆ ಕಡೆ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ನೀರು ತಣ್ಣ ಬಿಸಿ ಇದೆ, ನೀರಿನ ಗುಣ ಏನು ಅಂತ ಪ್ರಶ್ನೆ ಮಾಡಿದ್ರು. ಬಿಸಿ ಅಂದ, ಫೇಲ್ ಅವನು. ಗೊತ್ತಾಯ್ತಾ? ನೀರಿನ ಗುಣ ತಂಪು ಅಂತಲೇ ಬರೀಬೇಕು. ಆದರೆ ನೀರು ಸುಡುತ್ತದೆ ಬರದ ಇನ್ನೊಬ್ಬರು. ಕರೆಕ್ಟು. ಯಾತಕ್ಕೆ? ಬಿಸಿ ನೀರು ಸುಡುತ್ತದೆ ಅಂತ ಹೇಳಿದ ಅವನು. ಈಗ ಕರೆಕ್ಟ್ ಆಯಿತು. ಅದಕ್ಕೆ ದೇವರು ಮಾಡಿಸ್ದ ಕರೆಕ್ಟ್ ಆಗಿಬಿಡ್ತಾರೆ, ಅವನು ಮಾಡಿದ ಸುಳ್ಳಾಗಿಬಿಡುತ್ತೆ. ಅದು ಯಾವ ಕೆಲಸ ಮಾಡಿ ಏನಂತ ಹೇಳ್ಬೇಕು ನಾವೀಗ? ದೇವರು ಮಾಡಿಸ್ದ. ಅದು ಯಾರು ಕಂಪ್ಲೇಂಟೇ ಮಾಡೋಂಗಿಲ್ಲ ಅದ್ರ ಬಗ್ಗೆ. ಯಾರು ಕಂಪ್ಲೇಂಟ್ ಮಾಡೋಂಗಿಲ್ಲ. ನಾನು ಮಾಡಿದೆ ಅವ ಶುರುವಾಗ ಎಲ್ಲ ಗಲಾಟೆ ಶುರುವಾಗೋದಾಗ. ಅದಕ್ಕೆ ನಾಹಂಕರ್ತ ಅನ್ನಬಾರ್ದು. ನಿರ್ಮಮೋ ನಿರಹಂಕಾರ ಸಶಾಂತಿ ಬದಿಗಚ್ಚತಿ. ಅದಕ್ಕೆ ನಾವು ಯಾವ ಲ್ಯಾಂಡ್ ಗೊತ್ತಿಲ್ಲ ಅಂತ ಸರ್ಕಾರದ್ದು ಅಂತೀವಲ್ಲ, ಹಾಗೆ ಅಷ್ಟೇ. ಎಲ್ಲ ದೇವರು ಮಾಡಿಸಿದ್ದು, ಬೇರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ನಮ್ಮ ಪ್ರಕಾರ ನಮಗೇನೋ ಕೆಟ್ಟದಾಗಿದೆ. ಈಗ ಯಾರು ಮಾಡಿದ್ದು ನಮಗೆ ಗೊತ್ತಿಲ್ಲ. ಕೊನೆಗೇನಾಯಿತು? ದೇವರು ಮಾಡಿದ್ದಾನೆ. ದೇವರು ತಪ್ಪು ಮಾಡೋದಿಲ್ಲ, ಆದ್ದರಿಂದ ಏನೋ ಕಾರಣ ಇದೆ, ಆಗಿದೆ ಅಷ್ಟೇ. ಹಾಂ, ಏನ? ಅಸ್ವತಂತ್ರನಲ್ಲಿ ಯಾವುದೇ ಮುಖ್ಯ ಗುಣ ಹೇಳಿದರೂ ಕೂಡ ಸ್ವತಂತ್ರಿಗೆ ಅಪ್ಲಿಕಬಲ್, ಇವರಿಗೆಲ್ಲ. ಗೊತ್ತಾಯ್ತಾ? ಮುಖ್ಯ ಶಬ್ದಾರ್ಥ ಇದೆ ಸ್ವೀಕರ್ತವ್ಯೋ. ದೃಷ್ಟಾಂತ ಕೊಟ್ಟು ನೆನ್ಪಿಟ್ಕೋಬೇಕಿದ್ರೆ ಅಯೋ ಯಥಾ ದಾಹಕತ್ವ. ಲೋಹಕ್ಕೆ ದಾಹಕತ್ವ ಇಲ್ಲ, ಆದರೆ ಕಣ್ಣಾರೆ ಕಾಣ್ತಿದ್ದೇವೆ ಲೋಹದಿಂದ ಸುಡೋದನ್ನು ನಾವು.
ಮೊದಲು ನೋಡಿ ನಾವು ಏನಂತ ಕರಿತೇವೆ, ಒಂದು ರಾಡ್ ಇರುತ್ತೆ, ರಾಡ್ ಅಂತ ಕರೀತಾರೆ. ಆಗಲೇ ಇಟ್ಟುಬಿಡ್ತಾನೆ. ಕಾಯಿಸ್ತಾ ಹೋದಾಗ ತೊಗೋತಾರೆ, ಬೆಂಕಿ ಅಂತಾನೆ. ಹೆಸರು ಚೇಂಜ್ ಆಗೋಯ್ತು ಈಗಾಗಲೇ. ಏನು ಕಾಣಿಸ್ತಾ ಇಲ್ಲ ಈಗ? ರಾಡು ಗೊತ್ತು, ಕೆಂಪು, ಅದ್ರ ಬಣ್ಣನೂ ಹೋಯ್ತು, ಇದು ಹೋಯ್ತು, ಗುಣನೇ ಹೋಗ್ಬಿಟ್ಟಿದೆ ಈಗಾಗಲೇ. ಅದಕ್ಕೆ ಬೆಂಕಿ ರಾಡ್ ಅಂದು, ಈ ರಾಡ್ ಅಂಬಲ್ಲ, ಬೆಂಕಿ ಆ ರೀತಿ ತಕ್ಷಣ ಬರ್ತಾರೆ ರಾಡ್ ಅಂದು. ಸನ್ನಿಧಾನ ಇದ್ದಾಗ ಬಲರಾಮ ದೇವರು ಇದು ಯಾರೋ ಶುಕ್ಲಕೇಶ, ಹೋದ ತಕ್ಷಣ ಬಲರಾಮ ಅಷ್ಟೆ. ಇರೋವರೆಗೂ ಶುಕ್ಲಕೇಶ, ಹೋದ್ಮೇಲೆ ಬಲರಾಮ. ಎಲ್ಲರೂ ಹಾಗೇನೆ. ಹೊಡಿತು ಪೆಣನೆಂದು ಪೇಳುವರು ಬುಧಜಲ. ದೇವರಿರೋವರೆಗೂ ವ್ಯಕ್ತಿ, ಆಮೇಲೆ ಹೆಣ ಅಷ್ಟೆ. ಚತುರ್ಥ ಪಾದಸ್ಯ ಸಂಗತಿಂ ಕರೋತಿ ಸರ್ವ ಏವಂಚ ಇತಿ. ಈ ಚತುರ್ಥ ಪಾದದ ಸಂಗತಿ ಕೊಡ್ತಾರೆ ಅಂತ ಹೇಳ್ತಾರೆ. ನಾಳೆ ಎಲ್ಲಿ ಬರ್ತಾರೆ ಗೊತ್ತಾ? ಇಷ್ಟೆಲ್ಲ ಆಚಾರ್ಯ ಹೇಳಿಬಿಟ್ಟು ಈ ಸಾಧನಾ ಅಧ್ಯಾಯ ಶುರು ಮಾಡ್ತಾರೆ. ಇಷ್ಟು ಮಾಡಿಬಿಟ್ಟು ಈ ಸಾಧನ ಉಪಾಸನಾ ಪಾದಕ್ಕೆ ಲಿಂಕ್ ಕೊಡ್ತಾರೆ. ಇದಿಷ್ಟು ಮಾಡಿ ಇನ್ನೆಲ್ಲ ಮರೆತು ಬಿಟ್ಟಿರ್ತಾರೆ ಅಂತ ಒಂದು ಕ್ಲಾರಿಟಿ ಇರೋದಿಲ್ಲ ಅಂತ ಒಂದು. ಮರೆಯದೇ ಇದ್ದವ್ರಿಗೆ ಕ್ಲಾರಿಟಿ ಬೇಕು, ಉಳಿದವ್ರಿಗೆ ಎರಡೆರಡು ಬೇಕು, ಅದನ್ನು ಮಾಡ್ತಾರೆ.